ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಾಯಿ ದೇವನಿಗೆ ಜಯವಾಗಲಿ. ಇಂದಿನ ಈ ಪವಿತ್ರ ಮುಂಜಾನೆಯಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ಎದ್ದ ತಕ್ಷಣ ಕೆಲಸದ ಒತ್ತಡ, ಮುಂದಿನ ಚಿಂತೆಗಳಲ್ಲಿ ಮುಳುಗಿ ಹೋಗುತ್ತೇವೆ. ಆದರೆ ನಮ್ಮ ಜೀವನದಲ್ಲಿ ನಾವು ಮರೆತಿರುವ ಒಂದು ಮುಖ್ಯವಾದ ವಿಷಯವೆಂದರೆ ಕೃತಜ್ಞತೆ. ಇಂದು ನಾವು ದೇವರಿಗೆ ಧನ್ಯವಾದ ಅರ್ಪಿಸುವ ಮೂಲಕ ನಮ್ಮ ದಿನವನ್ನು ಹೇಗೆ ಅದ್ಭುತವಾಗಿ ಆರಂಭಿಸಬಹುದು ಎಂದು ತಿಳಿಯೋಣ. ಸ್ನೇಹಿತರೆ, ಹಾಗೆಯೇ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸವಾದಾಗ ಮಾತ್ರ ಧನ್ಯವಾದ ಹೇಳುವುದು ಕೃತಜ್ಞತೆಯಲ್ಲ. ಬದಲಾಗಿ ಪರಿಸ್ಥಿತಿ ಎಂತಹದೇ ಇರಲಿ, ದೂರುವುದನ್ನು ಬಿಟ್ಟು ದೇವರಿಗೆ ಧನ್ಯವಾದ ಸಲ್ಲಿಸುವುದು ನಮ್ಮ ಮನಸ್ಥಿತಿಯಾಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಂ ಹೊಡೆದಾಗ ಇನ್ನೊಂದು ದಿನದ ಕಷ್ಟ ಶುರುವಾಯಿತಲ್ಲ ಎಂದು ದೂರುವುದಕ್ಕಿಂತ ದೇವರೇ ನನಗೆ ಉಸಿರು ನೀಡಿ ಈ ದಿನವನ್ನು ನೋಡುವ ಭಾಗ್ಯ ಕೊಟ್ಟಿದ್ದಕ್ಕೆ ಧನ್ಯವಾದ ಎಂದು ಹೇಳುವುದು ಮುಖ್ಯವಾಗಿದೆ. ಸ್ನೇಹಿತರೆ, ಇಂದು ನೀವು ಕಣ್ಣು ಬಿಟ್ಟಿದ್ದೀರೆಂದರೆ ದೇವರು ನಿಮಗೆ ಮತ್ತೊಂದು ಸುಂದರವಾದ ದಿನವನ್ನು ಉಡುಗೊರೆಯಾಗಿ ನೀಡಿದ್ದಾನೆ ಎಂದರ್ಥ. ಈ ಉಸಿರು, ಈ ಶಕ್ತಿ ಮತ್ತು ಈ ಜೀವನ ಇವೆಲ್ಲವೂ ಆ ಪರಮಾತ್ಮನ ಕೃಪೆ. ಕೆಲಸದ ಅವಸರದಲ್ಲಿ ನಾವು ಇದನ್ನು ಮರೆಯುತ್ತೇವೆ. ಆದರೆ ಮೊದಲು ಆ ದೇವರಿಗೆ ಧನ್ಯವಾದ ಹೇಳಿ, ಬಾಬಾರವರಿಗೆ ಧನ್ಯವಾದ ಹೇಳಿ. ಏಕೆಂದರೆ ಎಷ್ಟೋ ಜನರಿಗೆ ಇಂದಿನ ಸೂರ್ಯೋದಯವನ್ನು ನೋಡುವ ಭಾಗ್ಯ ಸಿಕ್ಕಿರುವುದಿಲ್ಲ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಕುಗ್ಗಿ ಹೋಗುತ್ತೇವೆ. ನನಗೇಕೆ ಇಷ್ಟೊಂದು ನೋವು ಎಂದು ದೇವರನ್ನು ಪ್ರಶ್ನಿಸುತ್ತೇವೆ. ಆದರೆ ನೆನಪಿಡಿ, ದೇವರು ನಮಗೆ ಸಹಿಸಲಾಗದಷ್ಟು ದೊಡ್ಡ ಕಷ್ಟವನ್ನು ಎಂದಿಗೂ ನೀಡುವುದಿಲ್ಲ. ಕತ್ತಲೆಯ ಸಮಯದಲ್ಲಿ ಆತನೇ ನಮಗೆ ಬೆಳಕಾಗಿ ಬರುತ್ತಾನೆ. ನಮ್ಮ ಆರ್ಥಿಕ ಚಿಂತೆ, ಆರೋಗ್ಯದ ಸಮಸ್ಯೆ ಅಥವಾ ಭವಿಷ್ಯದ ಭಯ ಎಲ್ಲವನ್ನು ಆತನ ಪಾದಕ್ಕೆ ಅರ್ಪಿಸಿ ಅವನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಮಗೆ ದೊಡ್ಡ ಕಾರು ಅಥವಾ ಬಂಗಲೆ ಇಲ್ಲದಿರಬಹುದು, ಆದರೆ ನಮಗೆ ನೋಡಲು ಕಣ್ಣುಗಳಿವೆ, ನಡೆಯಲು ಕಾಲುಗಳಿವೆ, ಉಣ್ಣಲು ಅನ್ನವಿದೆ ಮತ್ತು ವಾಸಿಸಲು ಒಂದು ಸೂರಿದೆ. ಇವು ಸಣ್ಣ ವಿಷಯಗಳಲ್ಲ, ಇವು ದೇವರು ನಮಗೆ ನೀಡಿರುವ ಮಹಾನ್ ಆಶೀರ್ವಾದಗಳು. ಈ ಸರಳವಾದ ವಿಷಯಗಳಿಗಾಗಿ ನಾವು ಕೃತಜ್ಞರಾಗಿರಬೇಕು. ಒಮ್ಮೆ ಹೀಗೆ ಪ್ರಾರ್ಥಿಸಿ, ಓ ಪರಮಾತ್ಮ, ಈ ಸುಂದರವಾದ ಮುಂಜಾನೆಗಾಗಿ ನಿನಗೆ ಧನ್ಯವಾದಗಳು. ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀನು ಜೊತೆಗಿದ್ದೀಯೆ ಎಂದು ನಾನು ನಂಬಿದ್ದೇನೆ. ನನ್ನ ಕಷ್ಟಗಳನ್ನು ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ. ನನಗೆ ಧೈರ್ಯ ಮತ್ತು ಶಾಂತಿಯನ್ನು ನೀಡು. ನನ್ನ ಹೃದಯ ಸದಾ ಕೃತಜ್ಞತೆಯಿಂದ ತುಂಬಿರಲಿ. ನಿನ್ನ ದಾರಿಯಲ್ಲಿ ನಡೆಯುವ ಶಕ್ತಿ ನನಗೆ ನೀಡು ಎಂದು ಬಾಬಾರವರಿಗೆ ಒಮ್ಮೆ ಪ್ರಾರ್ಥಿಸಿ. ನಾವೆಲ್ಲರೂ ಪ್ರತಿದಿನ ನೂರಾರು ಕೆಲಸಗಳಲ್ಲಿ ಮಗ್ನರಾಗಿರುತ್ತೇವೆ. ಆದರೆ ನಮ್ಮ ಈ ಉಸಿರು ನಡೆಯಲು ಕಾರಣನಾದವನನ್ನು ಸ್ಮರಿಸಲು ಮರೆಯುತ್ತೇವೆ. ಇಂದು ಆ ಸಾಯಿಯ ಸನ್ನಿಧಿಯಲ್ಲಿ ಕೃತಜ್ಞತೆಯ ಮಹತ್ವವನ್ನು ಇನ್ನೂ ಹೆಚ್ಚಿನದಾಗಿ ತಿಳಿದುಕೊಳ್ಳೋಣ. ನಾವು ದೂರುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಮ್ಮ ಬಳಿ ಇರುವ ಆಶೀರ್ವಾದಗಳು ನಮಗೆ ಕಾಣಿಸುವುದೇ ಇಲ್ಲ. ದೂರುವುದು ನಮ್ಮನ್ನು ಕಹಿಯಾದ ಮತ್ತು ಅಸುರಕ್ಷಿತ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಆದರೆ ಕೃತಜ್ಞತೆಯು ನಮ್ಮ ದೃಷ್ಟಿಯನ್ನೇ ಬದಲಿಸುತ್ತದೆ. ನಾವು ದೇವರಲ್ಲಿ ಮಾಡುವ ಪ್ರಾರ್ಥನೆಯಲ್ಲಿ ಎಷ್ಟು ಭಾಗ ದೂರುಗಳಿರುತ್ತವೆ ಮತ್ತು ಎಷ್ಟು ಭಾಗ ಧನ್ಯವಾದಗಳಿರುತ್ತವೆ ಎಂದು ನಾವೇ ಒಮ್ಮೆ ಯೋಚಿಸಬೇಕು. ಮೊದಲ ವ್ಯಕ್ತಿ, ಇವನು ಅತ್ಯಂತ ಯಶಸ್ವಿ ಉದ್ಯಮಿ, ದೊಡ್ಡ ಕಾರು, ಬಂಗಲೆ ಅಥವಾ ಅಪಾರ ಸಂಪತ್ತನ್ನು ಹೊಂದಿದ್ದನು. ಹೊರಗಿನಿಂದ ನೋಡುವವರಿಗೆ ಇವನು ತುಂಬಾ ಸುಖಿ ಎನಿಸುತ್ತಿದ್ದನು. ಆದರೆ ಸ್ನೇಹಿತರ ಜೊತೆ ಮಾತನಾಡುತ್ತಾ ಅವನು ಒಳಗಿನಿಂದ ಎಷ್ಟು ದುಃಖಿತನಾಗಿದ್ದನೆಂದರೆ ಅಳಲು ಶುರು ಮಾಡುತ್ತಾನೆ. ಅವನ ಅಷ್ಟು ಸಂಪತ್ತು ಅವನ ಮನಸ್ಸಿನ ಖಾಲಿತನವನ್ನು ತುಂಬಲು ಸಾಧ್ಯವಾಗಲಿಲ್ಲ. ಎರಡನೆಯ ವ್ಯಕ್ತಿ, ಇವನು ಒಂದು ಸಣ್ಣ ಹಳ್ಳಿಯಲ್ಲಿ ತನ್ನ 5 ಜನರ ಕುಟುಂಬದೊಂದಿಗೆ ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದನು. ಇವನ ಬಳಿ ಲೌಕಿಕ ಆಸ್ತಿ ಏನೂ ಇರಲಿಲ್ಲ, ಆದರೆ ಇವನ ಮುಖದಲ್ಲಿ ಒಂದು ದೈವಿಕ ತೇಜಸ್ಸು ಮತ್ತು ಸಂತೋಷವಿತ್ತು. ನಿಜವಾದ ಯಶಸ್ಸು ನಾವು ಎಷ್ಟನ್ನು ಹೊಂದಿದ್ದೇವೆ ಎಂಬುದರ ಮೇಲೆ ಇಲ್ಲ, ಬದಲಾಗಿ ನಮ್ಮಲ್ಲಿರುವುದಕ್ಕೆ ನಾವು ಎಷ್ಟು ಕೃತಜ್ಞರಾಗಿರುತ್ತಿದ್ದೇವೆ ಎಂಬುದರ ಮೇಲೆ ಇರುತ್ತದೆ. ನಮ್ಮ ಜೀವನದಲ್ಲಿ ಚಂಡಮಾರುತ ಎದ್ದಾಗ ಅಥವಾ ಎಲ್ಲವೂ ಅಸ್ತವ್ಯಸ್ತವಾದಾಗಲೂ ದೇವರಿಗೆ ಧನ್ಯವಾದ ಹೇಳಬೇಕು. ತಂದೆ ಸಾಯಿನಾಥನೇ, ನನ್ನ ಶತ್ರುಗಳ ಮುಂದೆ ನೀನು ನನಗೆ ವಿಜಯ ನೀಡುತ್ತೀಯೇ ಎಂದು ನನಗೆ ನಂಬಿಕೆ ಇದೆ. ಅದಕ್ಕಾಗಿ ಧನ್ಯವಾದ ಎಂದು ಹೇಳುವುದು ನಮ್ಮ ನಂಬಿಕೆಯನ್ನು, ಅಂದರೆ ಬಾಬಾರವರು ಹೇಳುವ ರೀತಿ ಶ್ರದ್ಧಾ ಮತ್ತು ಸಬೂರಿಯನ್ನು ಹೆಚ್ಚು ಬಲಿಷ್ಠವನ್ನಾಗಿಸುತ್ತದೆ. ಇದರಿಂದ ನೀವು ಯಾವುದೇ ಸಮಸ್ಯೆಯಿಂದ, ಎಂಥದೇ ಕಷ್ಟಕರದ ಸಂಗತಿಯಿಂದ ಹೊರಬರೋದಕ್ಕೆ ನಿಮಗೆ ವಿತ್ತೀಯ ಬುದ್ಧಿ ಬೆಳೀತಾ ಹೋಗುತ್ತೆ. ನಿಮ್ಮದೇ ಆದ ಒಂದು ಶಕ್ತಿಯಿಂದ ಈ ಒಂದು ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಆ ಶಕ್ತಿ ಚೈತನ್ಯ ನಿಮ್ಮಲ್ಲಿ ಬರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೃತಜ್ಞತೆ ಅಭ್ಯಾಸ ಬಹಳನೇ ಮುಖ್ಯ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನೀವು ಕೃತಜ್ಞರಾಗಿರುವ 5 ಪ್ರಮುಖ ವಿಷಯಗಳನ್ನು ಒಂದು ಡೈರಿಯಲ್ಲಿ ಬರೆಯಿರಿ. ಇದನ್ನು ಕನಿಷ್ಠ 1 ವಾರ ಮಾಡಿ ನೋಡಿ. ಇದು ನಿಮ್ಮ ಆಲೋಚನಾ ಶೈಲಿಯನ್ನು ಬದಲಿಸಿ ನಿಮ್ಮನ್ನು ಹೆಚ್ಚು ಸಕಾರಾತ್ಮಕವಾಗಿ ಮಾಡುತ್ತದೆ.
ಪವಾಡಗಳು ನಡೆದ ಮೇಲೆ ಧನ್ಯವಾದ ಹೇಳುವುದು ಸಾಮಾನ್ಯ. ಆದರೆ ಪವಾಡ ನಡೆಯುವ ಮೊದಲೇ, ಅಂದರೆ ಕಷ್ಟದ ನಡುವೆ ದೇವರಿಗೆ ಧನ್ಯವಾದ ಹೇಳುವುದು ನಿಜವಾದ ಕೃತಜ್ಞತೆ. ದೇವರು ಈ ಹಿಂದೆ ಎಂದು ನಮ್ಮನ್ನು ಕೈ ಬಿಟ್ಟಿಲ್ಲ, ಹಾಗಾಗಿ ಈಗಲೂ ನಮ್ಮನ್ನು ನಡೆಸುತ್ತಿದ್ದಾನೆ ಎಂಬ ಭರವಸೆ ಇರಲಿ. ನನ್ನ ಮಗುವೆ, ಜೀವನದಲ್ಲಿ ನಿನಗೆ ಸೌಕರ್ಯಗಳು ಸಿಕ್ಕಾಗ ನೀನು ಸಂತೋಷವಾಗಿರುವುದು ಸಹಜ. ಆದರೆ ಕಷ್ಟಗಳು ಬಂದಾಗ, ಅವಮಾನವಾದಾಗ ಅಥವಾ ನೀನು ಬಯಸಿದ್ದು ಸಿಗದಿದ್ದಾಗಲೂ ನೀನು ಅದೇ ರೀತಿ ಶಾಂತವಾಗಿರಲು ಸಾಧ್ಯವೇ? ನೆನಪಿಡು, ನಿಜವಾದ ಭಕ್ತ ಸಂಕೋಲೆಗಳ ಮಧ್ಯೆ ಇದ್ದರೂ, ಸಂಕಷ್ಟಗಳ ಸೆರೆಮನೆಯಲ್ಲಿದ್ದರೂ ತನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ. ಏಕೆಂದರೆ ಅವನಿಗೆ ತಿಳಿದಿದೆ ಅವನ ಸಾಯಿ ಅವನ ಜೊತೆಗಿದ್ದಾನೆ ಎಂದು. ಮಗುವೆ, ತೃಪ್ತಿ ಎಂಬುದು ಹುಟ್ಟುತ್ತಲೇ ಬರುವ ಗುಣವಲ್ಲ, ಅದು ನೀನು ಕಲಿಯಬೇಕಾದ ಒಂದು ಕಲೆ. ಹಸಿವಿನಿಂದ ಇದ್ದಾಗಲೂ, ಬಡತನ ಕಾಡಿದಾಗಲೂ ಅಥವಾ ಜನರು ನಿನ್ನನ್ನು ನಿಂದಿಸಿದಾಗಲೂ ಕುಗ್ಗಿ ಹೋಗದೇ ಇರುವುದನ್ನು ನೀನು ಅಭ್ಯಾಸ ಮಾಡಬೇಕು. ಬಾಬಾ ನೀಡಿದ ಸ್ಥಿತಿ ಇದು, ಇದರಲ್ಲಿ ನನ್ನ ಒಳಿತೆ ಇದೆ ಎಂದು ಭಾವಿಸುವುದೇ ನೀನು ಕಲಿಯಬೇಕಾದ ಮೊದಲ ಪಾಠ. ಅತಿ ಹೆಚ್ಚು ಸಮೃದ್ಧಿ ಬಂದಾಗ ಅಹಂಕಾರ ಪಡಬೇಡ, ಕೊರತೆ ಬಂದಾಗ ದೂರು ನೀಡಬೇಡ. ನಾನು ಎಲ್ಲವನ್ನೂ ಎದುರಿಸಬಲ್ಲೆ ಎಂಬ ಧೈರ್ಯ ನಿನಗೆ ಎಲ್ಲಿಂದ ಬರುತ್ತದೆ ಗೊತ್ತೇ? ಅದು ನಿನ್ನ ಸ್ವಂತ ಶಕ್ತಿಯಲ್ಲ, ಅದು ನನ್ನ ಮೇಲಿರುವ ನಿನ್ನ ಅಚಲವಾದ ನಂಬಿಕೆ. ನನಗೆ ಶಕ್ತಿ ನೀಡುವ ಸಾಯಿ ನನ್ನೊಳಗಿದ್ದಾನೆ, ಅವನ ಮೂಲಕ ನಾನು ಯಾವುದೇ ಕಷ್ಟವನ್ನಾದರೂ ದಾಟಬಲ್ಲೆ ಎಂಬ ಭರವಸೆಯೇ ನಿನ್ನ ಬೆನ್ನಿಗಿರುವ ಶಕ್ತಿ. ನಿನ್ನನ್ನು ನಡೆಸುವವನು ನಾನಿರುವಾಗ ನಿನಗೆ ಸೋಲಿನ ಭಯಬೇಕೆ? ಓ ಸಾಯಿ ಪ್ರಭುವೆ, ನನಗೆ ಇರುವ ಪರಿಸ್ಥಿತಿಯಲ್ಲಿ ತೃಪ್ತನಾಗಿರುವ ಗುಣವನ್ನು ಕರುಣಿಸು. ಹಸಿವಿದ್ದಾಗಲೂ ಸುಖವಿದ್ದಾಗಲೂ ನಿನ್ನ ಸ್ಮರಣೆ ನನ್ನಲ್ಲಿರಲಿ. ದೂರು ನೀಡುವುದನ್ನು ಬಿಟ್ಟು ನೀನು ನೀಡಿದ ಈ ಜೀವನಕ್ಕೆ ಕೃತಜ್ಞನಾಗಿರುವ ಶಕ್ತಿ ನೀಡು. ಎಲ್ಲವನ್ನೂ ನಿನ್ನ ಇಚ್ಛೆ ಎಂದು ಸ್ವೀಕರಿಸುವ ಮನಸ್ಸು ನನ್ನದಾಗಲಿ. ಓಂ ಸಾಯಿರಾಮ್. ನನ್ನ ಪ್ರೀತಿಯ ಮಕ್ಕಳೇ, ನೆನಪಿಡಿ, ನಿಮ್ಮ ಸಂತೋಷವು ನಿಮ್ಮ ಆಸ್ತಿ ಅಥವಾ ಹಣದ ಮೇಲೆ ಅಧಿಕಾರವಿದ್ದರೆ ಅದು ಕ್ಷಣಿಕ. ಆದರೆ ಅದು ಸಾಯಿಯ ಮೇಲೆ, ನಂಬಿಕೆಯ ಮೇಲೆ ಆಧಾರವಾಗಿದ್ದರೆ ಅದು ಶಾಶ್ವತ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಕೃತಜ್ಞತೆ ಎಂಬುದು ಪ್ರಾರ್ಥನೆಯ ಅತ್ಯಂತ ದೊಡ್ಡ ಶಕ್ತಿ. ಇಂದು ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಸಾಯಿಬಾಬಾ ಅವರು ನೀಡಿದ ಆಶೀರ್ವಾದಗಳಿಗಾಗಿ, ನಿಮ್ಮ ಆಸೆಗಳನ್ನು ಈಡೇರಿಸಿದ್ದಕ್ಕಾಗಿ, ಯಾವುದೇ 5 ವಿಷಯಗಳಿಗಾಗಿ ಧನ್ಯವಾದವನ್ನು ಕಮೆಂಟ್ ಮೂಲಕ ಬಾಬಾರವರಿಗೆ ತಿಳಿಸಿ. 5 ವಿಷಯಗಳಿಗೆ ನೀವು ಕಮೆಂಟಿನಲ್ಲಿ ಥ್ಯಾಂಕ್ ಯು ಬಾಬಾ ಎಂದು ಮೆನ್ಷನ್ ಮಾಡಿ. ನೀವು ಎಷ್ಟು ಕೃತಜ್ಞರಾಗಿರುತ್ತೀರೋ ಅಷ್ಟು ಹೆಚ್ಚಿನ ಪವಾಡಗಳು, ನಿಮ್ಮ ಆಸೆಗಳು ಜೀವನದಲ್ಲಿ ಸಂಭವಿಸುತ್ತವೆ. ಇದೇ ರೀತಿಯ ಪ್ರತಿದಿನ ಸಾಯಿ ಸಂದೇಶ ಮತ್ತು ಪ್ರೇರಣಾದಾಯಕ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಸಾಯಿಯ ಕೃಪೆಗೆ ಪಾತ್ರರಾಗಿ. ಬಾಬಾ ಸದಾ ನಿಮ್ಮನ್ನು ಆಶೀರ್ವದಿಸಲಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಸಾಯಿರಾಮ್. ಶ್ರೀ ಸಾಯಿರಾಮ್. ಜೈ ಜೈ ಸಾಯಿರಾಮ್.